ಶತ್ರುಗಳು ಬಾರ್ಡರ್ ಆಚೆ ಅಷ್ಟೇ ಇರೋದಿಲ್ಲ, ಶತ್ರುಗಳು ನಮ್ಮ ಮಧ್ಯನೂ ಕೂಡ ಇರ್ತಾರೆ. ಯೂಟ್ಯೂಬರ್ ಮತ್ತು ಟ್ರಾವೆಲ್ ವಿಲಾಗರ್ ಆಗಿರುವಂಥ ಜ್ಯೋತಿ ಮಲ್ಹೋತ್ರಾ 3 ಲಕ್ಷಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ ಇರುವಂಥ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿರೋದು. ಈಗ ಅವಳು ದೇಶದ್ರೋಹಿ ಕೆಲಸನ ಮಾಡಿದ್ದಾಳೆ. ಈಗ ಅವಳನ್ನು ಅರೆಸ್ಟ್ ಮಾಡಿದ್ದಾರೆ. ಯಾಕಂದರೆ ಪಾಕಿಸ್ತಾನ ಸ್ಪೈ ಆಗಿ ನಮ್ಮ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಇರುತ್ತೆ ಭಾರತ ಸೇನೆಯದು ಪಾಕಿಸ್ತಾನಕ್ಕೆ ಕಳಿಸಿದಳು ಅಂತ ಪೊಲೀಸ್ ರಿಪೋರ್ಟ್ ಹೇಳುತ್ತೆ. ಮತ್ತು ಪೊಲೀಸ್ ರಿಪೋರ್ಟ್ ಪ್ರಕಾರ ಅವಳು ಪಾಕಿಸ್ತಾನದ ಏಜೆಂಟ್ ಆಫೀಸರ್ಸ್ ಏನಿರ್ತಾರೆ, ಇಂಟೆಲಿಜೆನ್ಸ್ ಆಫೀಸರ್ಸ್, ಅವಳ ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ದಳು ಅಂತ ಹೇಳಲಾಗ್ತಿದೆ. ಪಾಕಿಸ್ತಾನ ಏನು ಮಾಡ್ತಿದೆ ಅಂದರೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಆ್ಯಂಟಿ ಇಂಡಿಯಾ ನೆರೆಟಿವ್ ಬಿಲ್ಡ್ ಮಾಡೋಕ್ಕೆ ಪ್ರಯತ್ನ ಪಡ್ತಿರೋದು. ಅದರಲ್ಲಿ ಇವಳು ಒಬ್ಬಳು. ಶಾಕಿಂಗ್ ವಿಚಾರ ಏನಂತಂದರೆ ಇವಳ ಬಗ್ಗೆ 1 ವರ್ಷದ ಮೊದಲೇ NIAಗೆ ಅಂದರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರಿಗೆ ವಾರ್ನ್ ಮಾಡಿದ್ರು ಅಂತ ಹೇಳಲಾಗ್ತಿದೆ. ಯಾಕಂದರೆ ಅವಳ ಒಂದು ಆ್ಯಕ್ಟಿವಿಟೀಸ್ ಏನಿದೆ ಅದು ಮೊದಲೇ NIAಗೆ ತಿಳಿಸಿದ್ರು. ಆದರೆ NIA ಇದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡಿರಲಿಲ್ಲ. ಮತ್ತು ಪಹಲ್ಗಾಮ್ ದಾಳಿಗೂ ಮತ್ತು ಇವಳಿಗೂ ಸಂಬಂಧ ಇದೆ ಅಂತ ಹೇಳಲಾಗ್ತಿದೆ. ಯಾಕಂದರೆ ದಾಳಿಗೆ ಮೊದಲು ಅಂದರೆ ಒಂದು ಅಟ್ಯಾಕ್ ಆಯ್ತಲ್ಲ, ಅದಕ್ಕಿಂತ ಮೊದಲು ಇವಳು ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ರು ಅಂತ ಹೇಳಲಾಗ್ತಿದೆ ಪೊಲೀಸ್ ರಿಪೋರ್ಟ್ನ ಪ್ರಕಾರ. ಈಗ ಇವಳ ಜೊತೆಯಲ್ಲಿ ಇನ್ನೂ 5 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪಾಕಿಸ್ತಾನದ ಬಗ್ಗೆ ಹೆಚ್ಚು ಹೊಗಳೋರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾಕಂದರೆ ಪಾಕಿಸ್ತಾನ ಏನು ಮಾಡ್ತಿದೆ, ನೆರೆಟಿವ್ ಬಿಲ್ಡ್ ಮಾಡೋದಕ್ಕೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ನ ರಿಕ್ರೂಟ್ ಮಾಡ್ತಿದೆ ಅಂತ ಹೇಳಲಾಗ್ತಿದೆ.